ಇನ್ನೇನು ಹೋಳಿ ಹಬ್ಬ ಅಂತೂ ಮುಗೀತು. ಈ ಥರ ಹೋದರೆ ಮನೇಲಿ ಮೆಟ್ಟನ ಹೊಡೆಯೋದು ಅಂತೂ ಕಾಯಂ ಅಂತ ಗೊತ್ತಾಯಿತು. ಹೋದ್ವಿ ಹೊಳೆ ಕಡೆಗೆ, ಬೆಂಕಿ ಹಚ್ಚಾಯಿತು, ಪ್ಯಾನ್ ಇಟ್ಟಾಯಿತು. ಹಾಗೆ ಒಂದೊಂದೇ ಕೆಲಸನೂ ಸ್ಟಾರ್ಟ್ ಆಯಿತು ನಮ್ಮದೆಲ್ಲ ಕೆಲಸಗಳನ್ನು. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇನ್ನೇನು ಸ್ಟಾರ್ಟ್ ಆಯ್ತು ಮತ್ತೆ ನಮ್ಮ ಬೈಯನ್ ಡೈಲಾಗ್, ಅಲ್ಲರಲ್ಲೇ ದೊಡ್ಡನಂತ ಕರ್ಕೊಬಂದು ಕೆಲಸ ಕಚ್ಚಿರ್ಲೋ ನನ್ನ ಇಲ್ಲಿ ಬೆಂಕಿ ಮುಂದೆ ಅಂತ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಹಾಗೆ ನೀವು ನೋಡ್ತಾ ಬರ್ತಿದ್ದಂಗೆ ಒಬ್ಬೊಬ್ರು ಏನೇನು ಮಾಡ್ತಿದ್ದಾರೆ ಅಂತ ನೋಡ್ಬೋದು ನೀವು ಇಲ್ಲಿ. ಇವರೇ ನಮ್ಮ ಮಾಸ್ಟರ್ ಚೆಫು, ಏನು ಬರೀ ಟವಲ್ ಹಾಕೊಂಡಿದ್ದಾರೆ ಅನ್ಕೊಂಬಿಟ್ರಿ, ಚಡ್ಡಿನೂ ಹಾಕಿದ್ದಾರೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಹಾಗೆ ನಿಮಗೆ ಒಂದು ವ್ಯೂ ತೋರಿಸ್ತಾ ಇದ್ದೀನಿ, ಸುತ್ತಮುತ್ತ ವ್ಯೂ ಎಲ್ಲ. ನಮ್ಮ ಮೇನ್ ಲೀಡರ್ ಬರ್ತಿದ್ದಾರೆ, ಇವರೇ ನಮ್ಮ ಮೇನ್ ಲೀಡರ್. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ತಿಂದಾದ್ಮೇಲೆ ಇನ್ನೇನು ಕೆಲಸ, ಹೋಗಿದ್ದೆ ಸ್ವಿಮ್ ಮಾಡೋದಕ್ಕೆ. ಹಾಗೆ ಹೀಗೆ ಡಿಂಗ್ ಚಾಕ್ ಮಾಡ್ಕೊಂತ ನಮ್ಮ ಮನಸ್ಸಿಗೆ ಸಮಾಧಾನ ಆಗೋವರೆಗೂ ನೀರಲ್ಲಿ ಕುಣಿದಾಡಿದ್ವಿ. ಕೊನೆಗೆ ನಮಗೆ ಅನ್ಸಿದ್ದೆ मजा आया और मैं ये जो मजा है हिंदुस्तान के हर व्यक्ति को देना चाहता हूँ. ಗ್ಯಾಪಲ್ಲಿ ನಮ್ಮ ಇನ್ನೊಬ್ರು ಬಾಸ್ ಇದ್ರು, ಅವ್ರು ಮಾಡ್ತಿದ್ದೇನೆಂದ್ರೆ ಇಂಥ ಕೆಲಸಗಳು. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಕೊನೆಗಂತೂ ಇಂತೂ ಮನ್ಸಿಗೆ ಖುಷಿ ಆಗೋ ತನಕ ಆಟ ಆಡಿದ್ವಿ. ಹೋಳಿ ಹಬ್ಬನ ಇದೇ ಥರ ನಾವು ಮುಗಿಸಿದ್ವಿ ವರ್ಷ ಥರ.